ಎಲ್ಲರಿಗೂ ನನಗೂ ಆಸೆ ಇರ್ಬೋದು, ನಾನು ಮತ್ತೆ ಮಾಡ್ತೀನಿ ಅಂತ ಅಂದರೆ ಅವರು ನಮ್ಮ ಎಮ್ ಎಲ್ ಎರು ಯಾವ ನಿರ್ಧಾರ ತಗೋತಾರೆ ಅದಕ್ಕೆ ನಾವು ಎಲ್ಲ ಭಾಗಿಯಾಗ್ತೀವಿ. ಅಂದರೆ ನಾವು ವಯಸ್ಸಾಯಿತು, ಈಗಿಂದ ಒಂದು 6 ತಿಂಗಳು 1 ವರ್ಷ ಕೊಡಿಯೋದ್ರು ಕೇಳೋಕ್ಕಂತೂ ನಾನು ರೆಡಿ ಇದ್ದೀನಿ. ಅದು ಅವರು ಬಿಟ್ಟಿದ್ದು, ನಮಗೂ ಕೊಡಲಿ. ನಾನು ಆ ಕಾಲದಿಂದ ಸಹಕಾರದಲ್ಲಿ ಈ ಕಸಬಾದಲ್ಲಿ ಒಡ್ಡಾಡಿ ನಮ್ಮ ರೈತರನ್ನು ಒಗ್ಗೂಡಿಸಿ ಎಲ್ಲರನ್ನ ಕರ್ಕೊಬಂದು ಒಗ್ಗೂಡಿಸಿ ನಮ್ಮ ರೈತರಿಗೆ ಸಾಲ ಕೊಡಿಸಿದ್ದೀನಿ. 400-500 ಸಾಲ ಕೊಡಿಸಿದ್ದೀನಿ. ಒಗ್ಗಟ್ಟಾಗಿ ಚೆನ್ನಾಗಿ ನಡೀತದೆ. ಆಸ್ತಿ ಮಾಡಿದ್ದೀನಿ, ಸೈಟ್ ಮಾಡಿದ್ದೀನಿ, ಮೆಟಿಂಗ್ ಮಾಡಿದ್ದೀನಿ, ಎಲ್ಲ ಸೇರ್ಕೊಂಡು ಮಾಡಿದ್ದೀವಿ. ಕೊಡಿ ಅಂತ ಕೇಳೋಕ್ಕೆ ನಾನು ರೆಡಿ ಇದ್ದೀನಿ. 12ಕ್ಕೂ ಓಟ್ ಹಾಕೋರು ದಡ್ರ ಓಟ್ ಹಾಕೋರು. ಏನೇ ದುಡ್ಡು ಕೊಟ್ಟರು ಹಾಕ್ಕೊಟ್ರು ಅಂತ ಅಂದರೆ ಓಟ್ ಹಾಕೋರ? ಅವ್ರು ಸಾಬೀತುಪಡಿಸ್ಬೇಕು, ಓಟ್ ಹಾಕೋರೆ. ಅವ್ರು ನಿಷ್ಠಾವಂತರು ಓಟ್ ಹಾಕೋರು. 12ಕ್ಕೂ ಓದ್ತಾವ್ರು, ಏನು ಮಾತಾಡೋಂಗೇ ಇಲ್ಲ. ಹೈಯೆಸ್ಟ್ ಓಟ್ ಹಾಕೋರು. ಹೈಯೆಸ್ಟಾಗಿ ನಮ್ಮ ಹರೀಶ್ಕೊಟ್ರು ಬಂದರು, ಅವ್ರಿಗೆ ಕೊಟ್ಟು ನಾವು ಬಂದರು, ನಮ್ಮ ಟೀಮ್ ಬಂದರು. ಆ ರೀತಿ ಒಂದು ರೈತರು ನಮ್ಮ ಕಸಬಾದಲ್ಲಿ ಏನು ನಿಷ್ಠಾವಂತರವ್ರೆ, ನಿಷ್ಠಾವಂತರು ಜನನೇ ಆಡ್ಸವ್ರೆ, ಅದ್ರ ಪರವಾಗಿ ನಾವು ತ್ಯಾಗ ಮಾಡ್ತೀವಿ. ಸಹಕಾರ ಸಂಘದಲ್ಲಿ ರೈತರಿಗೆ ಅನ್ಯಾಯ ಆಗಿದೆ, ಅದ್ರ ಬಗ್ಗೆ ನ್ಯಾಯ ಯಾರು ಬೆಂಬಲವಾಗಿ ರೈತರಿಗೆ ಬೆಂಬಲ ನಿಲ್ಲೋರು ಅಂದರೆ ಎಲ್ಲಿ ಗಂಟ ನೋಡಿದ್ದೀವಿ. ಅವರು 15 ವರ್ಷದಿಂದ ಮಾಡವ್ರೆ. ರೈತರು ಯಾವ ಬೆಂಬಲವೂ ಇಲ್ಲ. ಅವರು ಈಗ ಇವ್ರು ಬಂದವ್ರೆ. ಇವರು ಕಾಲದಿಂದಲೇ ಇವ್ರ ಅಪ್ಪ ಆಗಲಿ, ಡಿ ದೇವೇಗೌಡರಾಗಲಿ, ಇವರಾಗಲಿ ರೈತರ ಪರವಾಗಿ ಹೋರಾಡ್ಕೊಬೇಕಾದ್ರೆ ಅವತ್ತಿಂದಲೇ ಇವತ್ತು ಹೋರಾಡ್ತಾರೆ. ಯಾಕೆ ಅವ್ರು ಹೇಳಿ ರೈತರ ಪರ ಯಾರವ್ರೆ ಅಂತಿದ್ರೆ ಅವರೇ ನಾವು ಸಾಬೀತು ಹೇಳ್ತೀವಿ. ಅವ್ರು ಯಾವಾಗ ಮಾಡಿದ್ದಾರೆ ಅವತ್ತಿಂದ? ಸೊಸೈಟಿ ಏನು ಅಂತಲೇ ಗೊತ್ತಿತ್ತಿಲ್ಲ ಅವ್ರಿಗೆ. ಈಗ ಬಂದರು, ಓಕೆ ಮಾಡಲಿ, ಏನಾದರೆ ಅದು ಮಾಡಲಿ. ಹೋದ ಸರಿ ಯಾಕೆ ರಾಜಿ ಆದರು ಇವರು ಚೆನ್ನಾಗಿದ್ರಲ್ಲ, ಹೋದ ಸರಿ ರಾಜಿ ಆದರು. ಈ ಸರಿ ಅದೇ ರಾಜಿ ಆಗ್ಬೋದಾಯ್ತು, ಇಲ್ಲಾಂದರೆ CBTಲೂ ಎಲೆಕ್ಷನ್ ಮಾಡ್ಬೋದಾಯ್ತು. ಇನ್ನೂ ಮಾಡಿಲ್ಲ. ನಾವು ಸುಳ್ಳು ಕತೆ ಕಟ್ಟು ಕತೆ ಮಾಡೋಕ್ಕೆ ಹೋಗ್ಬಾರ್ದು. ಸಾಬೀತುಪಡಿಸ್ತೀನಿ, ನಾನು ಒಪ್ಕೊಳ್ತೀನಿ. ತನಿಖೆ ಮಾಡಬೇಕಲ್ವಾ, ಸರ್ಕಾರ ಮಾಡಲಿ. ನಾವು ಈಗ ಅವರೇ ಹೇಳಿದ್ರು, ಈಗ ಅವರು ಲೂಟಿ ಮಾಡವ್ರೆ, ಯಾವ್ಯಾವ ಸೊಸೈಟಿ ಲೂಟಿ ಮಾಡವ್ರೆ ಅಂತ ತನಿಖೆ ಮಾಡಲಿ, ಸಾಬೀತುಪಡಿಸ್ಲಿ. ಧರ್ಮಪುರ ಹೊಡೆದಿರೋದು ನಿಜ, ಅನುಗೂಡಲ್ಲಿ ಹೊಡೆದಿರೋದು ನಿಜ. ಯಾಕೆ ಮಾಡಬಾರ್ದು? ಪ್ರತಿಯೊಂದು ಅದೇ ಇವ್ರು ಯಾಕೆ ಮಾಡಬಾರ್ದು? ನನ್ನ ಒಂದು ಪ್ರಶ್ನೆ ಅಷ್ಟೇ. ಬನ್ನಿ, ಯಾರೇ ಬೆಂಬಲ ಇದ್ರೂ ಆ ಬೆಂಬಲ ತಗೊಂಡು ಮಾಡಿ ಹೇಳ್ತಾರಲ್ಲ, ಸಾಬೀತುಪಡಿಸಿ. ಈಗ ಅವರು ಹೇಳಿದ್ರು ನಮ್ಮ ಸೊಸೈಟಿಗೆ, ಆ ಸೊಸೈಟಿಗೆ ಹೋದ್ರು ರಾಜಿ ಆದರು, ಈ ಸೊಸೈಟಿಲಿ ಪಣ ತೊಟ್ಟಿದ್ರು. ಯಾಕೆ ಬೇಕಾಯ್ತು? ಇವರು ಕಾಣಲಿ, ರೈತರಿಗೆ ಆಗಲಿ ಇನ್ನೊಬ್ಬರಿಗಾಗಲಿ ಸಾಬೀತುಪಡಿಸಲಿ. ಆ ರೀತಿ ಮಾಡಿದ್ರು. ಇಲ್ಲೇ ರಾಜಿ ಆಗ್ಬೋದಾಯ್ತಲ್ಲ. ನಾವು ರಾಜಿಗೆ ಒಪ್ಕೊಂಡಿದ್ದ, ಯಾವುದು ಬೇಡ, ತೊಂದರೆ ಆಗೋದು ಬೇಡ, ಸೊಸೈಟಿ ಹಾಳಾಗೋದು ಬೇಡ, ಲಕ್ಷಗಟ್ಟೆ ಖರ್ಚು ಬೇಡ. ನೀವು ಹೇಳಿದ್ದು ನಮ್ಮದು, ನಾನೇ ಅವ್ರ ವಿರುದ್ಧ ನಿಲ್ಲಿಸ್ಬೇಕು, 12ಕ್ಕೂ ಗೆಲ್ಲಬೇಕು. ಒಂದು ಉದಾಹರಣೆ, ಈ ಸೊಸೈಟಿಗೆ ಪಕ್ಷದ ಚಿಹ್ನೆ ಹಾಕೊಂಡು ಪಕ್ಷದವ್ರನ್ನೆಲ್ಲ ಹಾಕೊಂಡು ಬೇಕಾಗಿತ್ತ? ರೈತರ ಸೊಸೈಟಿ, ರೈತರು ಸಾಲ ತಗೋತಾರೆ, ಅದಕ್ಕೆ ಪಕ್ಷ ಮಾಡೋದ? ಜನತಾ ದಳ, ಕಾಂಗ್ರೆಸ್ ಇವೆಲ್ಲ ಮಾಡ್ಬೋದಾ? ಫೋಟೋ ಹಾಕೊಂಡು ಸಿದ್ದರಾಮಯ್ಯ ಫೋಟೋ, ಅವ್ರ ಫೋಟೋ, ಕೆ ಶಿವಕುಮಾರ್ ಫೋಟೋ, ನಮ್ಮ ಮಾದೇವಪ್ಪನ ಫೋಟೋ ಹಾಕೊಂಡು ಮಾಡೋದೇನು? ರೈತರು ಹಾಕ್ತಾರೆ. ಯಾರು ಒಳ್ಳೆ ಜನ, ಯಾರು ರೈತರ ಪರವಾಗವ್ರೆ ಅವ್ರು ಓಟ್ ಹಾಕಿದ್ರು, ತಪ್ಪೇನಾಯ್ತು? ಹಗರಣ ಈಗಾಗಿರೋದೇ ಹೊರತು ಅವ್ರ ಅಧಿಕಾರದಲ್ಲಿ ಇದ್ದಾಗ ಯಾವುದೇ ಹಗರಣ ಆಗಿಲ್ಲ. ಹಗರಣ ಆಗದೆ ಅಂತ ಇವರು ಸಾಬೀತುಪಡಿಸಿದ್ರೆ ನಾವು ಈ ತಾಲೂಕು ಜನನೇ ಒಪ್ಕೋತೀವಿ. ಇವರು ಬರೀ ಈ TV ಪೇಪರಲ್ಲಿ ಹೇಳೋದಲ್ಲ, ಅವರ ಸಾಬೀತುಪಡಿಸ್ಬೇಕು. ಸಾಬೀತುಪಡಿಸಿದ್ರೆ ನಾವು ಅದಕ್ಕೂ ನಾವು ಒಪ್ಕೋತೀವಿ. ಇವರಿಂದ ಹಗರಣ ಆಗಿಲ್ಲ ಅನ್ನೋದಕ್ಕೆ ನಾವು ಒಪ್ಕೋತೀವಿ. ಸುಮ್ಮನೆ ಹಗರಣ ಮಾಡವ್ರೆ ಮಟ್ಟವ್ರೆ ಅಂತ ಹೇಳೋದದು ಸುಳ್ಳು. ಈಗ ಸಹಕಾರ ಸಂಘದಲ್ಲಿ ಅವರು ಒಂದು ದಿವಸ ನಾನು ಅಧ್ಯಕ್ಷ ಆಗಿ, ನಾನು ಒಂದು 20 ವರ್ಷ ಅಧ್ಯಕ್ಷ ಆಗಿದ್ದು, ಈಗಲೂ ಹಾಲಿ ಅಧ್ಯಕ್ಷನೇ ಇದ್ದೆ. ಒಂದು ದಿವಸ ಯಾವುದೇ ರೈತರಿಗಾಗಲಿ, ಯಾವುದೇ ಟೈಮಿಗಾಗಲಿ, ಯಾವುದೇ ಅವರ ವ್ಯವಹಾರ, ರೈತರು ಯಾವ ಟೈಮಲ್ಲಿ ರೈತರಿಗೆ ದುಡ್ಡು ಬೇಕೋ ಅದು ಆ ಟೈಮಲ್ಲಿ ದುಡ್ಡು ತಂದು ರೈತರಿಗೆ ಹಂಚುತ್ತಾ ನಿಜ. ಅಧ್ಯಕ್ಷರಾಗಿದ್ದಾಗಲೂ ಯಾವುದೇ ರೈತರಿಗೆ ತೊಂದರೆ ಕೊಟ್ಟಿಲ್ಲ, ಯಾವುದೇ ಒಂದು ಸೊಸೈಟಿಗೂ ತೊಂದರೆ ಕೊಟ್ಟಿಲ್ಲ. ಅವ್ರು ಮಾಡೋರು ಅಂಥ ತೊಂದರೆ ಕೊಟ್ಟಿದ್ರಿ. ಮೊನ್ನೆ ಅನ್ಗೂಡಲ್ಲಿ 4 ಕೋಟಿ 5 ಕೋಟಿ ಅಂತ
ತೋರಿಸ್ಬೇಕಲ್ಲ, ಇಲ್ಲಿ ಗಂಟೆ ಎಲ್ಲಿ ಹೋಗಿತ್ತು? 4 ಕೋಟಿ 5 ಕೋಟಿ ಅನ್ನೋರು ಇಲ್ಲಿ ಗಂಟೆ ಎಲ್ಲಿ ಹೋಗಿದ್ರು? ಕೆಲವೊಂದಷ್ಟು ದಾಖಲೆಗಳಿವೆ ಅಂತ ದಾಖಲೆ ಇಲ್ಲ. ಈಗ 2 ವರ್ಷ ಆಯಿತು, ಈಗ ಸರ್ಕಾರ ಬಂದು ಯಾಕೆ ಅವ್ರು ಮಾಡಬಾರ್ದಾಯ್ತು, ಯಾಕೆ ಇವರು ಹೇಳ್ಬಾರ್ದಾಯ್ತು? ಈ ಸೊಸೈಟಿ ಆದಮೇಲೆ ಇವರು ಜಿದ್ದಾಜಿದ್ದಿ ಆದಮೇಲೆ ಇವೆಲ್ಲ ಹೇಳೋದು ಸರಿ ಇಲ್ಲ. ಮೊನ್ನೆ ಸ್ಟ್ರೈಕ್ ಮಾಡಿದ್ರು, ಈ ಥರ ಅನ್ಯಾಯ ಆಗದೆ ರೈತರಿಗೆ ನೀವು ಯಾವುದೇ ದೃಷ್ಟಿ ಕೊಡ್ತಾ ಇಲ್ಲ, ನಮಗೆ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಸ್ಟ್ರೈಕ್ ಮಾಡಿದ್ರು. ಅದ್ರ ಪರವಾಗಿ ಏನಾದ್ರು ಹೇಳಲಿ, ಇವರು ದಾಖಲೆ ಇದು ಮಾತಾಡಲಿ, ಈಗ ಸಾಬೀತುಪಡಿಸಿ ಮಾತಾಡಲಿ, ಅದು ನಾನು ಒಪ್ಕೊಳ್ತೀನಿ. ಸುಮ್ಮನೆ ಯಾವುದೋ ಒಂದು ಆದರೂ ಮಾಡಿದ್ರು ಅಂತ ಹಸುವಾಗಿ ಮಾತಾಡೋದಲ್ಲ. ಮಾತಾಡಲಿ, ಅಧಿಕಾರದಲ್ಲವರು ಮಾತಾಡಲಿ. ಈ ಪೂಜಾರಿ ಇದ್ದಾಗ ಯಾರಿದ್ರು? ಸರ್ಕಾರ ಕಾಂಗ್ರೆಸ್ ಇತ್ತು. ಪೂಜಾರಿ ಅನ್ಯಾಯ ಮಾಡಿದಾಗ ಯಾರು ಮಾಡಿದ್ರ? ಯಾರಿಗೂ ಏನು ಮಾಡಲಿಲ್ಲ, ಇಲ್ಲೇ ಹೊಡ್ಕೊ ಹೋದ್ರು. ನಾವು ಇದ್ವಲ್ಲ, ಯಾವುದೇ ಒಂದು ಸಾಬೀತು ಕೊಟ್ಟಿದ್ರೆ, ಯಾವುದೇ ನಿಮ್ಮ ಮೇಲೆ ಅವ್ಯವಹಾರ ಮಾಡಿದ್ರು ಅಂತ ಹೇಳಿದ್ರೆ ಒಂದು ಲೆಕ್ಕಾಚಾರ ಇರ್ಬೋದು.